ಅವನ ಹೆಸರು ಏನಾಗಿ ಚೇಂಜ್ ಆಗ್ತದೆ? ಪೌಲ. ನೋಡಿ ಕೆಲವು ಹೇಳೋದೇ ಫಸ್ಟ್ ಸೌಲ ಮತ್ತೆ ಪೌಲ. ಸೌಲ ಪೌಲನಾಗಿ ಹೇಗೆ ಮಾರ್ಪಡ್ತಾನೆ ಅನ್ನೋಂಥ ಸ್ಟೋರಿನ ಮೊದಲು ಸೌಲ ಯಾರಾಗಿದ್ದ ಅಂತ ಹೇಳಿ ಈಗ ನೋಡ್ಕೊಳ್ಳೋಣ. ಓಕೆ, ಸರಿ. ಸೌಲ ಈ ಒಂದು ಸ್ಟೋರಿ ಬೈಬಲ್ ಅಲ್ಲಿ ಅಪೊಸ್ತಲರ ಕೃತ್ಯಗಳು ಅಲ್ಲಿ 9ನೇ ಅಧ್ಯಾಯದಲ್ಲಿ ಇದು ಸ್ಟೋರಿ ಬರೆಯಲ್ಪಟ್ಟಿದೆ. ಗೊತ್ತಾ? ಯಾರಿಗೆಲ್ಲ ಗೊತ್ತು? ಅಪೊಸ್ತಲರ ಕೃತ್ಯ 9ನೇ ಅಧ್ಯಾಯ ಬೈಬಲ್ ಯಾರ ಹತ್ರ ಎಲ್ಲ ಐತೆ? ಬೈಬಲ್ ಯಾರ ಹತ್ರ? ತಗೋಬೇಡಿ. ಬೈಬಲ್ ಯಾರ ಹತ್ರ ಎಲ್ಲ ಐತೆ? ಮನೆಗಳಲ್ಲಿ ಐತಾ? ಮನೆಗಳಿಗೆಲ್ಲ ಐತಾ? ಓ ಎಸ್, ಗುಡ್. ಒಂದು ವೇಳೆ ನಿಮಗೆ ಬೈಬಲ್ ಇಲ್ಲ ಅಂದ್ರೆ ಕೇಳಿಸ್ಕೊಂಡು ಹೋಗಿ. ಓಕೆನಾ? ಇಲ್ಲಿ ನಾವು ಕೊಡ್ತೀವಿ, ಸರಿನಾ? ಹೊಸ ಒಡಂಬಡಿಕೆ ಒಂದು ಕೊಡ್ತೀವಿ, ಅದರಲ್ಲೇ ಐತೆ ಇದು ಸ್ಟೋರಿ. ಅದ್ರಾಗಿರೋದನ್ನ ಒಂದು ಚಿಕ್ಕ ಭಾಗನ ಇಲ್ಲಿ ಆಂಟಿ ನಿಮ್ಗೆ ಹೇಳ್ತಾರೆ. ಆಂಟಿ ಚೆನ್ನಾಗಿ ಹೇಳ್ತಾರ ಇಲ್ವೋ? ನೀವು ಚೆನ್ನಾಗಿ ಕೇಳಬೇಕು. ಓಕೆ, ಆಂಟಿ ಚೆನ್ನಾಗಿ ಹೇಳ್ತಾರೆ. ನಾನು ಆಮೇಲೆ ಫಸ್ಟ್ ಹೇಳ್ತೀನಿ. ಭರತ್ ಆಂಟಿ ಕೇಳಿಸ್ಕೊಳಪ್ಪ. ಸಮರ್ಥ್. ಓಕೆ, ಸರಿ. ಅವನು ಸೌಲ ಏನ್ ಮಾಡ್ತಾನೆ? ಅವನು ತುಂಬಾ ಒಂದು ಯಾರನ್ನಂದ್ರೆ ಕ್ರಿಶ್ಚಿಯನ್ಗಳನ್ನ ಏನ್ ಮಾಡ್ತಿರ್ತಾನೆ? ತುಂಬಾ ವಿರೋಧ ಮಾಡ್ತಾ ಇರ್ತಾನೆ. ಯಾರು? ಸೌಲ. ಸೌಲ ನೀವು ಯಾರು ಅಂದಾಗ ಆಂಟಿನೇ ಹೇಳ್ಬೇಕಾ? ಯಾರು ಅಂದಾಗ ನೀವು ಸೌಲ. ಅವನು ಎಂತವನಾಗಿದ್ದ? ಕ್ರಿಶ್ಚಿಯನ್ನ ತುಂಬಾ ವಿರೋಧ ಮಾಡ್ತಾ ಇದ್ದ. ಎಂತನಾಗಿದ್ದ? ವಿರೋಧ ಮಾಡ್ತಾ ಇದ್ದ ಅಂದ್ರೆ ಹಿಂಸೆ, ತುಂಬಾ ಹಿಂಸೆ ಕೊಡ್ತಾ ಇದ್ದ. ಕಂಡ್ರೇನೆ ಆಗಲ್ಲ. ಈಗ ನೋಡ್ರಿ, ನಿಮ್ಗೆ ವಿರೋಧಿಗಳು ಅಂದ್ರೆ ಯಾರು? ಮಂಜುಳಿ ವಿರೋಧಿ ಯಾರು? ಲಿಖಿತ ಅಲ್ಲ? ಇಲ್ಲ, ಲಿಖಿತ ಯಾರು? ಫ್ರೆಂಡ್. ಅವರಂದ್ರೆ ಇಷ್ಟ, ಅದಕ್ಕೆ ಪಕ್ಕದಲ್ಲಿ ಕೂರಿಸ್ತಾರೆ. ನೋಡ್ರಿ, ಸಮರ್ಥಿಗೆ ಭರತ್ ಅಂದ್ರೆ ಇಷ್ಟ. ಸಮರ್ಥನು ಇಲ್ಲಿ ಬಿಟ್ಟು ಇರ್ತಾ ಇಲ್ಲ. ಸರಿ, ನಾವು ಸ್ಟೋರಿ ಕೇಳಿಸ್ಕೊಳ್ಳೋಣ. ಸೌಲ ಏನ್ ಮಾಡ್ತಿದ್ದ? ಕ್ರಿಶ್ಚಿಯನ್ ಏನ್ ಮಾಡ್ತಿದ್ದ? ಕ್ರೈಸ್ತರನ್ನ ತುಂಬಾ ಹಿಂಸೆ ಕೊಡ್ತಾ ಇದ್ದ. ಏನ್ ಮಾಡ್ತಾ ಇರ್ಲಿಲ್ಲ? ಯಾರನ್ನ ಚರ್ಚಿಗೆ ಹೋಗಕ್ಕೆ ಏನ್ ಮಾಡ್ತಾ ಇರ್ಲಿಲ್ಲ? ಅವನು ಬಿಡ್ತಾ ಇರ್ಲಿಲ್ಲ. ಎಲ್ಲ ಚರ್ಚಿಗೆ ಯಾರು ಏನ್ ಮಾಡ್ಬೋದು? ಹೋಗ್ಬಾರ್ದು ಅಂತ ಹೇಳಿ ಅವ್ರನ್ನೆಲ್ಲ ಏನ್ ಮಾಡ್ತಿದ್ದ? ತುಂಬಾ ಅವ್ರನ್ನ ತಡೆ ಮಾಡ್ತಿದ್ದ. ಅಂದ್ರೆ ತಡೆ ಮಾಡ್ತಿದ್ದ, ಹೋಗ್ಬಾರ್ದು ಅಂತ ಹೇಳಿ ಅವ್ರನ್ನ ಹೊಡೆಯೋದು, ಅವ್ರಿಗೆ ಏನ್ ಮಾಡೋದು? ಕೆಲವ್ರನ್ನ ಸಾಯಿಸ್ತಾ ಇದ್ದು. ಅಷ್ಟು ವಿರೋಧ ಮಾಡ್ತಾ ಇದ್ದ ಸೌಲ. ಯಾರನ್ನ? ಕ್ರೈಸ್ತ ಜನಗಳು. ಕ್ರೈಸ್ತರಂದ್ರೆ ಯಾರು ಗೊತ್ತಾ? ದೇವರ ಮಕ್ಕಳು ಅಂತ. ಕ್ರೈಸ್ತರಂದ್ರೆ ಯಾರು? ದೇವರ ಮಕ್ಕಳು. ಕ್ರಿಶ್ಚಿಯನ್ ಅಂದ್ರೆ ಯಾರು? ಅವರು ಕೂಡ ದೇವರ ಮಕ್ಕಳು. ಕ್ರಿಶ್ಚಿಯನ್ ಕ್ರೈಸ್ತರಂದ್ರೆ ಎಲ್ಲ ಒಂದೇನೆ. ಅವ್ರಿಗೆ ಏನಂತ ಕರಿತೀವಿ ಅಂದ್ರೆ ದೇವರ ಮಕ್ಕಳು. ಏನಂತ ಕರಿತೀವಿ ನಾವು? ಕ್ರೈಸ್ತರಂದ್ರೆ ಏನೇನ್ರಿ? ಕ್ರೈಸ್ತರ ಯಾವ ದೇವರ ಮಕ್ಕಳು? ಯೇಸು ಸ್ವಾಮಿ ಮಕ್ಕಳಿಗೆ ಏನಂತೀವಿ ನಾವು? ಕ್ರಿಸ್ತನ ನಿಂಬಾಲಿಸುವವರಿಗೆಲ್ಲ ಕ್ರೈಸ್ತರು ಅಂತ ಕರಿತೀವಿ. ಕ್ರೈಸ್ತರು ಅಂದ್ರೆ ಯಾರು? ಕ್ರಿಸ್ತನ ನಿಂಬಾಲಿಸುವವರೆಲ್ಲ ಕ್ರೈಸ್ತರು. ಇವರು ಕ್ರೈಸ್ತರೆಲ್ಲ ಏನ್ ಮಾಡ್ತಾ ಇದ್ರು? ಚರ್ಚ್ಗಳಿಗೆ ಹೋಗ್ತಾ ಇದ್ರು. ಹೋಗ್ಬೇಕಾದ್ರೆ ಸೌಲನ್ ಏನ್ ಮಾಡ್ತಾನೆ? ನೀವೇನ್ ಮಾಡೋದು? ಚರ್ಚಿಗೆ ಏನ್ ಮಾಡ್ಬಾರ್ದು? ಯಾರು ನೀವು ಹೋಗ್ಬಾರ್ದು, ನೀವೆಲ್ಲಿ ಪ್ರೇಯರ್ ಮಾಡಬಾರ್ದು, ಚರ್ಚ್ಗಳಿಗೆ ಜನ ಈ ತರ ಕೂಡಬಾರ್ದು ಅಂತೇಳಿ ಅವ್ರನ್ನ ತುಂಬಾ ಸೌಲ ಏನ್ ಮಾಡ್ತಿದ್ದ? ಅವ್ರನ್ನ ತಡೆ ಮಾಡ್ತಾ ಇದ್ದ, ಮತ್ತೆ ಹಿಂಸೆ ಕೊಡ್ತಾ ಇದ್ದ, ಹೊಡಿತಾ ಇದ್ದ. ಹೋಗ್ಬಾರ್ದು ಅಂತೇಳಿ ಅವ್ರನ್ನ ತುಂಬಾ ಹಿಂಸೆ ಕೊಡ್ತಾ ಇದ್ದ. ತುಂಬಾ ಹಿಂಸೆ ಕೊಡ್ಬೇಕಾದ್ರೆ ಅವ್ರು ಒಂದಿನ ಏನ್ ಮಾಡ್ತಾರೆ ಗೊತ್ತಾ? ಸೌಲ ಒಂದಿನ ಯೆರೂಸಲೇಮಿನಿಂದ ಒಂದು ಊರಿಗೆ ಹೋಗ್ತಾ ಇರ್ತಾನೆ. ಎಲ್ಲಿಂದ? ಯೆರೂಸಲೇಮಿನಿಂದ ಒಂದು ಊರು. ಯಾವ ಊರು ಅಂದ್ರೆ ದಮಸ್ಕ. ಯಾವ ಊರದು? ದಮಸ್ಕ. ಯಾವ ಊರಿಂದ ಹೋಗ್ತಾ ಇದ್ದ?
ದಮಸ್ಕಕ್ಕೆ ಪ್ರಯಾಣ ಮಾಡ್ತಾ ಇದ್ದ. ಸರಿನಾ? ದಮಸ್ಕ ಎಂಬ ಊರಿಗೆ ಅಲ್ಲಿಗೆ ಏನಕ್ಕೆ ಹೋಗ್ತಾ ಇದ್ದ ಅಂದ್ರೆ, ಅಲ್ಲಿ ದಮಸ್ಕನ ಊರಲ್ಲಿ ತುಂಬಾ ಯಾರಿದ್ರು, ಅಲ್ಲಿ ಕ್ರೈಸ್ತರಿದ್ರು, ದೇವ್ರ ಮಕ್ಕಳು ಅಲ್ಲಿ ಇದ್ರು. ಸರಿನಾ? ದೇವ್ರ ಮಕ್ಕಳು ಅಲ್ಲಿ ಇದಾರೆ ಅಂತ ಹೇಳ್ಬಿಟ್ಟು ಅವ್ನೇನ್ ಮಾಡ್ತಾನೆ, ಅಲ್ಲಿಗೆ ಹೋಗಿ ನಾನು ಏನ್ ಮಾಡ್ಬೇಕು, ಅವ್ರನ್ನೆಲ್ಲ ತಡೆ ಮಾಡ್ಬೇಕು. ಯಾರು ಕೂಡ ಏನ್ ಮಾಡ್ಬಾರ್ದು, ಪ್ರೇಯರ್ ಮಾಡಬಾರ್ದು. ಅವ್ರು ಪ್ರೇಯರ್ ಮಾಡೋದು ತಡಿಬೇಕು, ಚರ್ಚಿಗೆ ಹೋಗೋದು ತಡಿಬೇಕು. ಅವ್ರನ್ನ ನಾವೆಲ್ಲ ಅವ್ರನ್ನೇ ಹೊಡಿಬೇಕು. ನಾನು ಹೋಗ್ಬಿಟ್ಟು ಅವ್ರನ್ನೆಲ್ಲ ಏನ್ ಮಾಡ್ಬೇಕು, ನಾನು ಹೊಡಿಬೇಕಂತ ಹೇಳ್ಬಿಟ್ಟು ಸೌಲ ಹೋಗ್ತಾ ಇರ್ತಾನೆ. ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇರ್ತಾನೆ ಸೌಲ? ಯೆರೂಸಲೇಮಿನಿಂದ ಯಾವ ಊರಿಗೆ ಹೋಗ್ತಾ ಇದ್ದ? ದಮಸ್ಕ ಎಂಬ ಊರಿಗೆ ಹೋಗ್ತಾ ಇದ್ದ. ಸರಿ, ಹೋಗ್ತಾ ಇರ್ಬೇಕಾದ್ರೆ ನೋಡಿ, ಒಂದು ಚಿತ್ರ ಇದೆ ನಿಮಗೆ ನೋಡಿಬೇಕಂದ್ರೆ. ಅವನು ಹೋಗ್ತದಾನೆ ನೋಡಿ, ಇಲ್ಲಿ ಅವನು ಯಾದ್ರ ಮೇಲೆ ಹೋಗ್ತದಾನೆ? ಬಸ್ಸಲ್ಲಿ ಕುದುರೆ ಮೇಲೆನಾ? ಯಾರೋ ಒಬ್ರು ಬಂದಿದ್ರಲ್ಲ, ಇವತ್ತೊಬ್ಬ ಒಂದು ಸೌಲ ಯಾವ್ದ್ರ ಮೇಲೆ ಹೋಗ್ತಾ ಇದ್ದಾನೆ? ಎಲ್ಲಿ ಹೋಗ್ತಾ ಇದ್ದಾನೆ? ದಮಸ್ಕ. ನೋಡ್ರಿ, ಕಾರ್ತಿಕ್ ಎಷ್ಟು ಮೈಂಡ್ ಶಾರ್ಪ್ ಐತೆ ದಮಸ್ಕ ಅಂತ. ಎಲ್ಲರಿಗೂ ಶಾರ್ಪ್ ಐತೆ ಇಲ್ವೋ? ದಮಸ್ಕಕ್ಕೆ ಹೋಗ್ತಾ ಇದ್ದಾನೆ. ಯಾಕೆ ಹೋಗ್ತಾ ಇದ್ದಾನೆ? ಕ್ರೈಸ್ತರನ್ನ ಏನ್ ಮಾಡೋದಕ್ಕೆ? ಹಿಂಸೆ ಕೊಡೋದಕ್ಕೆ, ಅವ್ರನ್ನ ಹಿಂಸಿಸೋದಕ್ಕೆ. ಸಭೆ ಚರ್ಚ್ ಹೋಗ್ಬಾರ್ದು, ಸಭೆ ಆರಾಧನೆ ಮಾಡಬಾರ್ದು. ಅವನೊಬ್ಬ ಎಂತವನಂದ್ರೆ ಬಹಳ ದುಷ್ಟ. ಅವ್ರು ಹಿಡಿದು ಜೈಲಿಗೆ ಆಗ್ತಾ ಇದ್ದ. ಅವ್ರ ಜನಗಳ ಸಾವಿಗೆ ಕಾರಣ ಆಯ್ತಾ ಇದ್ದ. ಅವನಿಗೆ ಬಹಳ ದ್ವೇಷ ಇತ್ತು ಕ್ರೈಸ್ತನ ಕಂಡ್ರೆ. ಅವನು ತಾರ್ಸಿಸ್ ಪಟ್ಟಣದವನು. ಅವ್ನು ಯಾವ ಪಟ್ಟಣದವನು? ಆದ್ರೆ ಅವನು ದಮಸ್ಕಕ್ಕೆ ಹೋಗ್ತಾ ಇದ್ದಾನೆ. ಹೋಗ್ಬೇಕಾದ್ರೆ ಅಂತ ಹೇಳ್ತಾರೆ. ಈಗ ನೋಡಿ, ಇವಾಗ ಹೋಗ್ಬೇಕಾದ್ರೆ ದಾರಿಯಲ್ಲಿ ಈ ಚಿತ್ರ ನೋಡಿ, ಯೇಸು ಸ್ವಾಮಿ ಇಲ್ಲಿ ಪ್ರತ್ಯಕ್ಷ ಆಗ್ತಾರೆ. ಯಾರು ಪ್ರತ್ಯಕ್ಷ ಆದ್ರು? ಯೇಸು ಸ್ವಾಮಿ ಪ್ರತ್ಯಕ್ಷ ಆಕಾಶದಿಂದ. ಎಲ್ಲಿಂದ? ಆಕಾಶದಿಂದ ಯೇಸು ಸ್ವಾಮಿ ಏನ್ ಮಾಡ್ತಾ ಇದ್ದಾರೆ? ಪ್ರತ್ಯಕ್ಷ ಕಾಣಿಸ್ಕೊಳ್ತಾರೆ. ಯಾರಿಗೆ ಕಾಣಿಸ್ಕೊಳ್ತಿದ್ದಾರೆ ಯೇಸು ಸ್ವಾಮಿ? ಸೌಲನಿಗೆ ಕಾಣಿಸ್ಕೊಳ್ತಿದ್ದಾರೆ. ನೋಡಿ, ದೇವರು ಕಾಣಿಸ್ಕೊಂಡಾಗ ಅಷ್ಟು ಬೆಳಕು. ಯೇಸು ಸ್ವಾಮಿ ಚಿತ್ರ ಕಾಣ್ತಾ ಇದೆ ನಿಮಗೆ? ನೋಡ್ರಿ, ಬೆಳಕು ಹೆಂಗ್ ಹೊಡಿತಾ ಐತೆ. ಸೂರ್ಯ ಹೊರಗಡೆ ಸೂರ್ಯ ಬೆಳಕು ಹೆಂಗಿರುತ್ತೆ? ಇಲ್ಲೂ ಒಂದ್ ಚಿತ್ರ ಐತೆ ನೋಡ್ರಿ. ಆ ಬೆಳಕು ಅವನ ಕೈಲಿ ಏನಾಗ್ತಾ ಇಲ್ಲ, ನೋಡಕ್ ಆಗ್ತಾ ಇಲ್ಲ. ಏನ್ ಮಾಡ್ತಾ ಇದ್ದ ನಾನು ಕೆಳಗಡೆ? ನೋಡಿ, ಬಿದ್ದವಾಗಿದೆ ನೋಡ್ರಿ. ಬಿದ್ದು ಬಿಟ್ಟಿದ್ದಾನೆ ಕೆಳಗಡೆ. ಏನ್ ಮಾಡಿದಾನೆ ಇಲ್ಲಿ? ಬಿಟ್ಟು ನೋಡಿ, ಇವಾಗ ಹೊರಗಡೆ ಬಿಸಿಲಿದೆ, ಅದಕ್ಕಿಂತ ತುಂಬಾ ಬೆಳಕು. ಅಷ್ಟು ಬೆಳಕು, ದೇವ್ರ ಬೆಳಕು. ಸರಿನಾ? ಯೇಸು ಸ್ವಾಮಿ ಅಷ್ಟು ಬೆಳಕಾಗಿ ಅವನಿಗೆ ಕಾಣಿಸ್ಕೊಂಡಾಗ ಅವನೇನ್ ಮಾಡ್ತಾನೆ? ಸೌಲ ಕೆಳಗಡೆ ಬಿದ್ದು ಬಿಡ್ತಾನೆ. ಆ ಬೆಳಕು ನೋಡಕ್ ಆಗ್ದಿದ್ದಕ್ಕೆ ಸೌಲನಿಗೆ ಏನಾಯ್ತು? ಕೆಳಗಡೆ ಬಿದ್ದು ಹೋಗ್ಬಿಟ್ಟ. ನೋಡಿ, ಇಲ್ಲಿ ಬಿದ್ದು ಬಿಟ್ಟಿದ್ದಾನೆ. ಬಿದ್ದು ಅವ್ನು ಬಿದ್ದ ತಕ್ಷಣ ಅವ್ನಿಗೆ ಏನಾಗುತ್ತೆ ಗೊತ್ತಾ? ಕಣ್ಣು ಕಾಣಿಸೋದಿಲ್ಲ. ಏನ್ ಕಾಣಿಸೋದಿಲ್ಲ ಅವನಿಗೆ? ನೋಡಿ, ಇವಾಗ ಹೊರಗಡೆ ನೀವು ಬಿಸಿಲು ಸೂರ್ಯ ನೋಡಿದ ತಕ್ಷಣ ನಿಮ್ಗೆ ಕಣ್ಣು ಏನಾಗುತ್ತೆ? ನಿಮಗೆ ಕಣ್ಣು ಏನಾಗುತ್ತೆ? ನಿಮಗೆ ಮಂಚಾಗುತ್ತಾ? ಕಣ್ಣು ಮಂಚಾಗುತ್ತೆ ತಾನೆ? ಅದೇ ತರನೇ ದೇವ್ರ ಬೆಳಕು ಅವನ ಮೇಲೆ ಮುಖಕ್ಕೆ ಅವನಿಗೆ ಎದುರಿಗೆ ಬಂತು. ಅವನಿಗೆ ಮುಖಕ್ಕೆ ಹೊಡೆದಾಗ ಅವನಿಗೆ ಕಣ್ಣು ಏನಾಗುತ್ತೆ? ಕಾಣಿಸೋದಿಲ್ಲ. ಸೌಲನ ಕಣ್ಣು ಏನಾಗುತ್ತೆ? ಕಣ್ಣು ಕುರುಡಾಗ್ಬಿಡುತ್ತೆ ಕಣ್ಣು. ಸರಿನಾ? ಕಣ್ಣು ಏನಾಯ್ತು ಸೌಲನಿಗೆ?